ಪರಾಜಿತರಾಗಿ ನೆಲಕ್ಕುಳಿದರು. ಇನ್ನು ನಮ್ಮದೇ ಜಯವೆಂದು ಭಾವಿಸಿದೆ. ಆದರೆ ಇಂದು ಆ ದ್ರೋಣನ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯಲ್ಲ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರೇ ಧನುಧಾರಕ್ಕೆ ನಿಂತಿರುವರು. ಅವರನ್ನು ಯಾರಿಂದಲೂ ಜಯಿಸಲು ಸಾಧ್ಯವಿಲ್ಲ. ನಿನ್ನೆ ದಿನ ಸ್ವತಃ ನಾನೇ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಭೀಮಸೇನ, ಕೃಷ್ಣಾರ್ಜುನರು ಇಂತಹ ಸಮಯದಲ್ಲಿ ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ಅರ್ಥಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಓಡಾಡುತ್ತಿರೋರು. ಅವರು ಬೇಗನೆ ಹಿಂದಿರುಗುವ ಸಾಧ್ಯತೆಗಳಿಲ್ಲ. ಭೀಮಸೇನ, ಇದಕ್ಕೆ ಉಪಾಯವೇನು? ಅಗ್ರಜ, ಜಾಗೃತಿಯಾಗಿ ಇದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯ ಖಂಡಿತ. ಪರಾಜಯ? ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ಪೂಜ್ಯ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತಹ ಆಪತ್ತಾದವೇನು ತಂದೆಯೇ? ಕುಮಾರ, ಅಭಿಮನ್ಯು, ದೊಡ್ಡಪ್ಪ, ದ್ರೋಣನ ಸೈನ್ಯವನ್ನು ಛೇದಿಸಲು ನಮ್ಮ ಸೈನ್ಯವೆಲ್ಲ ಹತವಾಗುತ್ತಿದೆ ಕುಮಾರ, ಹತವಾಗುತ್ತಿದೆ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ? ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ದೊಡ್ಡಪ್ಪ, ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಹಿಡಿದ ದ್ರೋಣನ ವ್ಯೂಹ ಭೇದಿಸಿ ಹರಿದ ವೈರಿಗಳ ಶಿರಗಳನ್ನೆಲ್ಲ ದೊಡ್ಡಪ್ಪ, ಹಿಡಿದ ದ್ರೋಣನ ವ್ಯೂಹ ಭೇದಿಸಿ ಹರಿದ ವೈರಿಗಳ ಶಿರಗಳನ್ನೆಲ್ಲ ಮನದೊಳಗೆ ಕೆಣಕಿದರೆ ಕರುಳಿಗಲ್ಲ ಕಡಿದಿಡುವೆ. ದೊಡ್ಡಪ್ಪ, ದೊಡ್ಡಪ್ಪ, ಮನದೊಳಗೆ ಕೆಣಕಿದರೆ ಕರುಳಿಗಲ್ಲ ಕಡಿದಿಡುವೆ. ಬಿಡೈ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಅಂದೆ ಪಾರ್ಥನ ದಯವಂದಿರಲಿ ಇಂದಿರಾಸನ ತಾಬರಲಿ. ಅಂದೆ ಪಾರ್ಥನ ದಯವಂದಿರಲಿ ಇಂದಿರಾಸನ ತಾಬರಲಿ. ಕುಂದದೆ ಕಣದೋ ಯುದ್ಧವ ಗೈಯುವೆ. ದೊಡ್ಡಪ್ಪ, ಕುಂದದೆ ಕಣದೋ ಯುದ್ಧವ ಗೈಯುವೆ. ಬಿಡೈ ಚಿಂತೆಯನ್ನು ತಡವ ಮಾಡುತ್ತೇನೆ ಕೊಡು ನೀ ಅಭಯ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ವ್ಯೂಹವನ್ನು ನಾನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಪಡೆಯಲೇ ನಾನಿಲ್ಲಿಗೆ ಬಂದದ್ದು. ಬಾಬು ಕುಮಾರ, ಬಾಬು, ನೀನು ನಮ್ಮ ವಂಶದ ಗೌರವ ಸ್ವರೂಪನೇ ಸರಿ. ಕುಮಾರ, ಅಭಿಮನ್ಯು, ನಿನ್ನ ಉತ್ಸಾಹಕ್ಕೆ ನನ್ನ ಅಭಿನಂದನೆ ಇದೆ. ಆದರೆ ಈ ಕೆಲಸಕ್ಕೆ ಕಳಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ನೀವು ಈ ರೀತಿಯಾಗಿ ಹೇಳುತ್ತಿರುವಿರ? ನಿಮ್ಮ ಕಂಗಳ ಮುಂದೆ ನಿಂತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಕ್ಷಾತ್ರ ತೇಜ ತಿರಪ್ರಕಾಶದಿಂದ ಜ್ವಾಜಲ್ಯಮಾನವಾಗಿ ಬೆಳಗುತ್ತಿರುವುದು. ಅದು ತನ್ನ ಮಹತ್ ಸಾಹಸದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುವು ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಮಾತೆಯಾದ ಸುಭದ್ರಾ ದೇವಿಯು ಆನಂದಾಶ್ವಗಳನ್ನು ಸುರಿಸಲಿ. ದೊಡ್ಡಪ್ಪ, ಯೋಗ್ಯವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಳ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳೋದಕ್ಕಲ್ಲ. ದೊಡ್ಡಪ್ಪ, ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿರೋನು. ಅದಕ್ಕೀಗ ಅವಕಾಶವು ದೊರೆತಿರುವುದು. ಅದನ್ನು ತಡೆಯಬೇಡಿರಿ ತಂದೆಯೇ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗನ ಪಾರ್ಥನಂತೆಯ ಪರಾಕ್ರಮಶಾಲಿ ಎಂಬುದನ್ನು.
ಅಗ್ರಜ, ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಈ ಸಹಾಯವನ್ನು ನಿರಾಕರಿಸಬೇಡ. ಈ ವೀರಕುಮಾರನ ಉತ್ಸಾಹ್ನಿಯ ಮೇಲೆ ಜಲಛೇದನವಾಗದಿರಲಿ. ಅಭಿಮನ್ಯುವರು ವ್ಯೂಹವನ್ನು ಭೇದಿಸುವುದೊಡನೆ ನಾನು ಸೈನ್ಯ ಸಮೇತನಾಗಿ ಆ ದ್ರೋಣ ವ್ಯೂಹವನ್ನು ಚಿನ್ನವಾಗಿಸುವೆವು. ಅಭಿಮನ್ಯು, ದೊಡ್ಡಪ್ಪ, ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಧನುಂಜಯನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವನು. ಅಚ್ಚನೆಯದೇ ಪುನಃ ಅವನನ್ನೇ ಸೇರಲಿ. ಕುಮಾರ ಅಭಿಮನ್ಯಪ್ಪ, ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗಿ ಬಾ ಕುಮಾರ, ಹೋಗಿ ಬಾ. ಹೋಗಿ ಬಾರೈ ಕಂದ ಕೂಡಕ್ಕೆ ನೀನು, ಹೋಗಿ ಬಾರೈ ಕಂದ. ಕುಮಾರ ದೊಡ್ಡಪ್ಪ, ಹೋಗಿ ಬಾರೈ ಕಂದ ಕೂಡಕ್ಕೆ ನೀನು, ಹೋಗಿ ಬಾರೈ ಕಂದ. ಕುಮಾರ ದೊಡ್ಡಪ್ಪ, ವ್ಯೂಹವ ಭೇದಿಸಿ ಕೀರ್ತಿಯ ಗಳಿಸೋ, ವ್ಯೂಹವ ಭೇದಿಸಿ ಕೀರ್ತಿಯ ಗಳಿಸೋ. ಹೋಗಿ ಬರೈ ಕಂದ ದುಡಕೆ ನೀನು, ಹೋಗಿ ಬರೈ ಕಂದ, ಹೋಗಿ ಬರೈ ಕಂದ ದುಡಕೆ ನೀನು, ಹೋಗಿ ಬರೈ ಕಂದ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಕೀರ್ತಿಶಾಲಿಯಾಗಿ ಬಾ. ನಿಮ್ಮೆಲ್ಲರ ಆಶೀರ್ವಾದವು ನನಗೆ ವಜ್ರದ ಕವಚದಂತಿರುವಾಗ ನಮಗೆ ಭಯವಿಲ್ಲ ಇರುವುದು. ನಡೆ ದೊಡ್ಡಪ್ಪ. ಬಾ ಕುಮಾರ. ಇದು ನಮಸ್ಕರಿಸಿ ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ನಾನು ನನ್ನ ಜಾಗದೇವಿ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆನು. ಈ ದಿನ ಅದು ಲಭಿಸಿತು ಪ್ರಿಯ. ನೀನು ಹೃದಯಾದಿ ದೇವನ ದರ್ಶನವನ್ನು ಪಡೆದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಾಣೇಶ್ವರ, ಹಾಡು. ಸ್ವಾಗತ
ನಾನು ನನ್ನ ಸರಸ್ವವನ್ನು ನಿಮ್ಗೆ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಏನಿರುವುದು ಈ ನಿನ್ನ ಹೃದಯದ ಪ್ರೇಮ ಅದು ಮೊದಲಿಂದ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರಿಯ. ನಾನು ಅದನ್ನು ಬಲ್ಲೆ ಪ್ರೇಯಸಿ. ಆದರೂ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಳಗೆ ಓಡಿ ಬಾ ನನ್ನೊಳಗೆ ಓಡಿ ಬಾ. ಉತ್ತರ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಳಗೆ ಓಡಿ ಬಾ ನನ್ನೊಳಗೆ ಓಡಿ ಬಾ. ಉತ್ತರ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯು ನೀನಗಳು ಬಣವು. ನಿನ್ನ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯು ನೀನಗಳು ಬಣವು ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸ ಚೆನ್ನ. ಶೃಂಗಾರ ರಾಣಿ ನಿನ್ನ ಅಂದವನ ವರ್ಣಿಸ ಚೆನ್ನ ನಿನ್ನಂದಕ್ಕೆ ಸೋತೆನು ಸೋತೆ ನಾನು ನಿನ್ನಂದಕ್ಕೆ ಸೋತೆನು ಸೋತೆ ನಾನು. ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಳಗೆ ಓಡಿ ಬಾ ನನ್ನೊಳಗೆ ಓಡಿ ಬಾ. ನಿನ್ನಂತರಂಗವಾ ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಹೇಳು ದೇವಿಯೇ ನನ್ನೊಳವು ಬೇಡವೇ. ಉತ್ತರ ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಹೇಳು ದೇವಿಯೇ ನನ್ನೊಳವು ಬೇಡವೇ. ನನ್ನ ಪ್ರೇಮದರಸಿ ತೋಳಿಂದ ನನ್ನ ಬಳಸಿ.
ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಳಗೆ ನನ್ನೊಳಗೆ ಓಡಿ ಬಾ. ಪ್ರಾಣೇಶ್ವರಿ, ವಸಂತದ ಬಳ್ಳಿಗಳು ಹೊಸ ಹೊಸ ಹೂಗಳಿಂದ ಈ ಪ್ರಕೃತಿಯನ್ನು ಆರಾಧಿಸುವುದು ಪ್ರೇಯಸಿ. ಆ ಪಕ್ಷಿಗಳು ಹೊಸ ಹೊಸದಾದ ಗಾನದಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು ಪ್ರಿಯತಮೆ. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಪ್ರತಿದಿನವೂ ಹೊಸ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವುದು. ಇಂದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ ಪ್ರೇಸಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ವಿಯೋಗದ ತೀವ್ರ ಶೋಕದಿಂದ ನಾವು ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಲಿತರಾದವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದೇ? ಎಷ್ಟಾದರೂ ಪ್ರೇಮದ ವಿಷಯದಲ್ಲಿ ಪ್ರಾಣೇಶ್ವರಿ ತಾವು ಮಹಾಪಂಡಿತರಲ್ಲವೇ? ಹೌದಲ್ಲವೇ? ಹೌದು. ತಮ್ಮ ಇಚ್ಛೆಯಂತೆ ನಾನು ನಡೆಯುವೆನು. ಈ ಪೀಠದಲ್ಲಿ ಕೂತ್ಕೊಳ್ಳಿ. ದೇವಿ, ನಾನೇ ಆಯ್ದುತಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಬೇಕು. ತಿಳಿಯಿತು ಪ್ರಾಣೇಶ್ವರ? ಆಯ್ತು ಪ್ರಾಣೇಶ್ವರ. ಏನು ತಿಳಿಯಿತು ಸ್ವಾಮಿ? ಭಕ್ತರಲ್ಲಿ ಪ್ರಸನ್ನ ಆಗಬೇಕೆಂಬುದಲ್ಲವೇ? ಆಯ್ತು, ಹಾಗೆ ಆಗಲಿ. ಹಾಗೆ ಆಗಲಿ ಪ್ರಾಣೇಶ್ವರಿ.
ಪ್ರಾಣೇಶ್ವರಿ, ಪ್ರೀತಮ, ಪ್ರಿಯತಮೆ, ರಾಜ ಮುದ್ದು ರಾಜ ರಾಜ ಸತ್ಯವಾಗಿಯೂ ದೇವಿ. ಪ್ರಾಣೇಶ್ವರಿ, ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗ್ಯವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವುದು. ಈ ದಿನವಾದ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ಉತ್ತರ, ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನಿಂದ ಅಪ್ಪನೆಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಾನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನನ್ನೇ ಯುದ್ಧ ಮಾಡುವಾಗ ಅತ್ತೆಯು ಸಹಾಯ ಮಾಡಿದಂತೆ ಈಗ ನಾನು ನಿಮಗೆ ಸಹಾಯಕರಾಗಲಿ. ಪ್ರೇಯಸಿ, ಆ ದಿನ ತಾಯಿಯು ಬೇರೆ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇದೇನು ಸ್ವಾಮಿ, ಯುದ್ಧ ಕಾಲ ಸಾಬಿಲ್ಲಂತಂದಿದೆ. ಇದನ್ನೊಂದು ಬಾರಿ ಎದೇರಿಸಿ ನೋಡಲೇ? ಬಿಡು ಉತ್ತರ. ಈ ಕೋಮಲವಾದ ಕರೆಗಳಿಗೆ ಯೋಗ್ಯವಾದ ಕಾರ್ಯವಿದೆ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಮಾಲಿಕೆಯನ್ನು ನನ್ನ ಎದೆಗೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ಈ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಓ ಪ್ರಿಯತಮೇ,
ಕರೆ ನನ್ನೊಳಗಿನ ಅಪ್ಸರೆ. ಏತಕ್ಕೆ ಈ ಕರೆ ನನ್ನೊಳಗಿನ ಅಪ್ಸರೆ. ಒಳವಿನಲ್ಲಿ ನಿನ್ನೊಳವಿನಲ್ಲಿ ಮನವು ಹಾಡಿದೆ. ಒಳವಿನಲ್ಲಿ ನಿನ್ನೊಳವಿನಲ್ಲಿ ಮನವು ಹಾಡಿದೆ. ಓ ಪ್ರಿಯತಮೇ, ಓ ಪ್ರಿಯತಮೇ. ಕಾಮನ ಬಿಲ್ಲನು ಹಾಸುವೆನಲ್ಲೇ ನಿನ್ನ ಹಾದಿಗೆ. ಪ್ರೇಮದ ಹೃದಯ ಕಾಮನ ಬಿಲ್ಲನು ಹಾಸುವೆನಲ್ಲೇ ನಿನ್ನ ಹಾದಿಗೆ. ಪ್ರೇಮದ ದೇವಿಗೆ ಹೃದಯವ ಹರಿಸಿ ಪೂಜೆಯ ಮಾಡುವೆ. ನನ್ನಂತರಂಗ ಸಖಿಯೇ, ನನ್ನೊಳವಿನ ರಾಶಿಯೇ. ಉತ್ತರ ನನ್ನಂತರಂಗ ಸಖಿಯೇ, ನನ್ನೊಳವಿನ ರಾಶಿಯೇ. ಕಾಯಿಸದೆ ನೋಯಿಸದೆ ಬಲಿಗೆ ಬಾರಲೆ. ಕಾಯಿಸದೆ ನೋಯಿಸದೆ ಬಲಿಗೆ ಬಾರಲೆ. ಓ ಪ್ರಿಯತಮೇ, ಓ ಪ್ರಿಯತಮೇ, ಓ ಪ್ರಿಯತಮೇ, ಓ ಪ್ರಿಯತಮೇ. ಪ್ರಾಣೇಶ್ವರಿ, ಪ್ರಿಯತಮ, ಪ್ರಿಯತಮೆ, ಸ್ವಾಮಿ, ದೇವಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಪ್ರಾಣೇಶ್ವರಿ. ಓ ಪ್ರಿಯತಮ, ಓ ಪ್ರಿಯತಮ, ಇದು ಉಪಹಾಸದ ಸಮಯವಲ್ಲ. ಉತ್ತರ ನೀನ್ ಘೋರ ಯುದ್ಧವು ಬಂದೊದಗಿರುವುದು. ನೀನೀಗಲೂ ನಗುತ್ತಿರುವೆಯಲ್ಲ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು. ಘೋರ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯ ಪ್ರಿಯೆ ಗಾನಮಯಿಯಾದ ಈ ಉತ್ತೆರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ
ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾವು ಹೇಳುವೆನು. ಆಹಾ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರವನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾಂಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಈಗ ವೀರಪತ್ನಿಯಾದ ವೀರಾಂಗಿನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವಿ. ಹೋಗುತ್ತರಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವಾ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಹಾಗಾದರೆ ಸಂತೋಷ ಚಿತ್ತಲಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗಾಗಿ ನಿನ್ನ ಸ್ವಲ್ಪವೂ ಹೇಳುವ ದುಃಖಿಸುತ್ತಿರುವ ಸ್ವಾಮಿ ಅಥವಾ ಪ್ರಚಂಡಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೆಳಗೊಳ್ಳಾದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ. ಯುದ್ಧವು ನಿಮ್ಮ ಕ್ಷತ್ರಿಯ ಧರ್ಮವಲ್ಲವೇ? ನಾನು ನೋಡುತ್ತಿರುವುದು ಏನು ಈಶ್ವರ? ಸ್ವರ್ಣದ ಪುಸ್ತಳಿಯಲ್ಲಿ ಸಿರಿಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರೀ ರತ್ನಳು. ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ದೇವ? ಹಾಗಾದರೆ ಈ ದಿನದ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ನನಗಾಗಿ ಸ್ವಲ್ಪವೂ ನೀನು ಅಳುವುದಿಲ್ಲವೇ ಎಂದು ಹೇಳುವ ಉತ್ತರ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ದೊಡ್ಡ ಕಮನೆಯು ಈ ಭೂಮಿಯಲ್ಲಿ ಬಿದ್ದರು ನನ್ನ ಕೈಯಾರನ್ನು ಕಡುಗಳನ್ನು ನಿಮ್ಮ ಚರಣದಲ್ಲಿ ಅರ್ಪಿಸಿದೆ. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯವರಿಗೆ ದೇವರ ಆಜ್ಞೆ ಅಂತಲೇ. ಹಾಗಾದರೆ ನನಗಿನ್ನು ಅನುಗ್ರಹ ಕೊಡುದೇವಿ. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವನು ನನಗಿನ್ನು ಅಪಜಯವಿಲ್ಲ. ಹೌದು ಪ್ರಾಣೇಶ್ವರ, ನಿಮಗೆಂದಿಗೂ ಅಪಜಯವಿಲ್ಲ. ಪ್ರಿಯತಮೆ, ಪ್ರೇಮದ ಮಮತೆಯ ರಾಣಿ ಅನುರಾಗ ತುಂಬಿದ ಮಮತೆಯ ರಾಣಿ
ಬಲಿ ಬಾರಲೆ ಕೋಮಲೆ ನಾವಾಡುವ ಇಂದು ಪ್ರೇಮದ ಮಮತೆಯ ರಾಣಿ ಅನುರಾಗ ಈ ನಿನ್ನ ಪ್ರೀತಿಯ ಮಹಾದೇವನ ವರಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ, ಸಹದೇವಾದಿ ಮಹಾರಥಿಗಳನ್ನೇ ತಡೆಗಟ್ಟಿದನು. ಆದರೆ ಅಲ್ಪ ಅಭಿಮನ್ಯನ ಹೆದರು ಪರಾಜಯ ಒಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವು 7 ಜನರು 7 ಬಾರಿ ಆಕ್ರಮಣ ಮಾಡಿದವು. 7 ಬಾರಿಯೂ ಸೋತಿದ್ದಾಯಿತು. ಆದರೆ ನೀನು ಈ ಸಾರಿ ಉದ್ಧಾರ ಆಗುವುದಿಲ್ಲ. ಇದು ಸೈನ್ಯವನ ಕೊನೆ ಪ್ರಯತ್ನ. ನಮ್ಮಿಬ್ಬರಲ್ಲಿ ಒಬ್ಬರು ಮೃತರಾಗಲೇಬೇಕು. ಪಡ ಪಡ ಹುಡುಗನ ಪಿಡಿಯುತ್ತ ಕೊಲ್ವೆ, ಹುಡುಕಿದ ಬಾಲದ ರಣ ಬಲಿ ಕೊಡುವೆ. ಪಡ ಪಡ ಹುಡುಗನ ಪಿಡಿಯುತ್ತ ಕೊಲ್ವೆ, ಹುಡುಕಿದ ಬಾಲನ ರಣ ಬಲಿ ಕೊಡುವೆ. ರಣದಳು ನಿನ್ನನ್ನು ಕೊಲ್ಲದೆ ಬಿಡನು, ರಣದಳು ನಿನ್ನನ್ನು ಕೊಲ್ಲದೆ ಬಿಡನು. ಎನ್ನಯ ಎದುರು ನಿಲ್ಲುವಯ, ಎನ್ನಯ ಎದುರು ನಿಲ್ಲುವಯ, ಎನ್ನಯ ಎದುರು ನಿಲ್ಲುವಯ. ಇದೆಂತಹ ಅಧರ್ಮ ಅತ್ಯಾಚಾರವಿದು? ಏ ಜಗದೀಶ್ವರ, ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ 2 ಹಿಡಿ ಅನ್ನದ ಸಲುವಾಗಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನುಸ್ಸು ಮುರಿಯಿತು, ಬತ್ತಲಿಕೆಯು ಬರಿದಾಯಿತು. ಈ ಚಕ್ರದ ಹೊರತಾಗಿ ಮತ್ಯಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು 7 ಜನ ಮಹಾರಥಿಗರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡಿರ. ಇಂತಹ ನಿಶೃಂಸತೆಯು ಕೌರವ ವೀರರಿಗೊಪ್ಪದು. ನೀವು ವೀರರಲ್ಲ, ಕೌರವ ಸೈನ್ಯದ ಕಳಂಕ ಸ್ವರೂಪರು. ನಿಮ್ಮಲ್ಲಿ ಒಂದು ಹರವಿನಷ್ಟಾದರೂ ಮನುಷ್ಯತ್ವ ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ. ಅಭಿಮನ್ಯು ನಿರಾಯುಧನಾದರೂ ನಾನು ನಿಮ್ಮೊಡನೆ ಹೋರಾಡುವೆನು. ಆದರೆ ಅಮಾನುಷ್ಯ ಅತ್ಯಾಚಾರವೇಕೆ? ಆಕ್ರಮಣ ಮಾಡಿರಿ. ಒಂದಲ್ಪ ಚಕ್ರದ ಭಯದಿಂದ ಹಿಮ್ಮೆಟ್ಟುವಿರ, ಮುನ್ನುಗ್ಗಿರಿ. ಹಾಗಾದರೆ ಈ ಚಕ್ರದ ಮಹಿಮೆಯನ್ನು ನಾನು ನಿಮಗೆ ತೋರುವೆನು. ಪ್ರಹಾರ ಮಾಡಿರಿ. ಅಭಿಮನ್ಯು ನಿರಸ್ತನಾದನು. ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಅಭಿಮನ್ಯು ಎಂದಿಗೂ ನಿರಸ್ತನಾಗುವುದಿಲ್ಲ. ನಿನ್ನ ಶಪಥವು ಭಂಗ ಮಾಡಲು ಈ ಸೈನ್ಯನವರು ಸೈನ್ಯವ ಈ ನಿನ್ನ ವಂಚನೆಯಿಂದ ವಿರೋಚಿತವಾದ ಯುದ್ಧವನ್ನು ಕಟುಕನ ಹಿಂಸಾ ಕ್ರಿಯೆಗಿಂತ ಹೀನವಾಗಿ ಮಾಡಿದೆ. ಕುರುಕ್ಷೇತ್ರದ ಅಧಿಪತಿ ವಾಸುದೇವ ನನ್ನನ್ನು ಬಲಿಗೊಡಲು ನೀವೆಲ್ಲರೂ ಸೇರಿ ಈ ಅಧರ್ಮದ ಯೂಪಸ್ತಂಭವನ್ನು ನಿರ್ಮಿಸಿದಿರಾ.
ಒಬ್ಬೊಬ್ಬ ಈ ಅಭಿಮನ್ಯು ಹೇಡಿಯಲ್ಲ, ಒಬ್ಬೊಬ್ಬರಾಗಿ ಬನ್ನಿ. ನಾನು ಹೇಡಿಯಾದ್ರೆ ನಿಮ್ಮೊಡನೆ ಧೈರ್ಯವಾಗಿ ಹೋರಾಡುವನು. ನಿಮ್ಮಂತಹ ಶತಾಧಿಕ ಕೀಟಗಳನ್ನು ಧ್ವಂಸ ಮಾಡುವೆನು. ದುಸ್ಸಾಹನ ಮುಷ್ಟಿದ್ದರೆ ಪರಾಜಯ ಒಪ್ಪಿಕೊಳ್ಳಬೇಕಾಯ್ತದು. ನೀನು ಗಳೆಯಿಂದ ಹೊಡೆ, ನಾನು ಈ ಕತ್ತಿಯಿಂದ ಜಗದೀಶ್ವರ, ನೀನು ನನ್ನಲ್ಲಿ ಪರಾನ್ಮುಖನಾದೆಯ. ಆಚಾರ್ಯ, ತಂದೆಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು, ಕೌರವರ ಧನಪತಿ, ಬ್ರಾಹ್ಮಣ ಕುಲತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂತಹ ಅನರ್ಥವಾಯಿತೆ. ಕ್ಷತಿಯೋಜಿತ ಅಶ್ವೋತ್ತರಗಳಿಂದ ವಂಚಿತನಾಗಿ ಈ ನವತಾರುಣ್ಯದಲ್ಲಿ, ಈ ಅಧರ್ಮ ಯುದ್ಧದಲ್ಲಿ ಪರಾಜಯವನ್ನು ಹೊಂದಿ ಪ್ರಾಣ ತ್ಯಾಗ ಮಾಡಲು ನಾನು ಚಿಂತಿಸುತ್ತಿಲ್ಲ. ಆದರೆ ಈ ಹದಂಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುತ್ತಿರುವುದು. ಹಾ ಜಗದೀಶ್ವರ, ಅಮ್ಮ! ಈ ಶುಭ ಸಂದರ್ಭಕ್ಕಾಗಿ ನಾನು ಬಹು ದಿನಗಳಿಂದ ಕಾದಿದ್ದೇನು. ಈ ಭೀಮನನ್ನು ಜಯಿಸಿದ್ದೆ. ಆದರೆ ನೀನು ಆ ಚಂದ್ರಾರ್ಥವಾದ ಭಾವಿಯನ್ನೇ ಪಡೆದಿರುವೆ. ಇಲ್ಲ, ಗದಾ ಯುದ್ಧವೋ ಅಲ್ಲೋ, ಮಲ್ಲಯುದ್ಧಕ್ಕೆ ಸಿದ್ಧರಾಗು. ಕೆಲವೋ ದುಶ್ಯಾಸನ, ಈ ನಿನ್ನ ಗುಂಡಿಗೆ ಬಿಸಿ ರಕ್ತದಿಂದ ನನ್ನ ಮಗನ ಪಾಂಚಾಲ ಭೀಮುಡಿಯನ್ನು ಕಟ್ಟಿದನು. ಭೀಮಸೇನ, ಎಂತಹ ಅಪಮಾನ! ಈ ಸಾರಿ ದುರ್ಯೋಧನನ್ನು ಖಂಡಿತವಾಗಿ ವಂಚಿಸುವನು. ಇದು ನನ್ನದಲ್ಲ ವಾಸುದೇವ, ನಿನ್ನದು. ಈ ಪ್ರಚಂಡ ಭೀಮನು ಇದಕ್ಕಾಗಿ ಕಾಯುತ್ತಿರುವನು. ಪರಮಾತ್ಮ, ಈಗೇನು ಈಗ ಏನು ಮಾಡುವುದು? ಆ ದುರ್ಯೋಧನನು ಕರೆಯುವುದು ಕಷ್ಟ. ಧರ್ಮನಂದನ, ದುರ್ಯೋಧನನು ಜಲಸ್ಪಂದನದಲ್ಲಿ ಅಡಗಿ ಕುಳಿತಿರುವನು. ಕೂಗು, ದುರ್ಯೋಧನ ಹೊರಗೆ ಬಾ ಎಂದು. ವಾಸುದೇವ, ಅಗ್ರಜನ ಬಾಯಿಂದ ಇಂತಹ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ನಾನೇ ಕೂಗುವೆನು, ದುರ್ಯೋಧನ, ದುರ್ಯೋಧನ! ನಿನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ನಾನೇ ನಾಶ ಮಾಡಿದೆ. ನಿನಗಾಗಿ ದ್ರೋಣ, ವಿದುರ, ಭೀಷ್ಮ, ಕರ್ಣ ಎಲ್ಲರೂ ನಿನಗಾಗಿ ಪ್ರಾಣ ತೆತ್ತರು. ನರಾದವನಾದ ಶಕುನಿಯು ಯುದ್ಧ ಭೂಮಿಯಲ್ಲಿ ನಿನಗಾಗಿ ಹೋರಾಡಿ ವೀರನಪ್ಪಿದರು. ಏನು
ನೀನು ಏರಿಯಾದ ನೀನು ನಾಯಿಯಂತೆ ಬಂದು ಈ ಸರೋವರದಲ್ಲಿ ಅಡಿಗೆ ಕೊಡ್ತಿರ್ಲೆಯಾ? ಅಳಗಪ್ಪ ಭೀಮ, ನಾನು ಯುದ್ಧದ ಸಲುವಾಗಿ ನೀರಿನಲ್ಲಿ ಅಡಗಿ ಕುಳಿತಿರಲಿಲ್ಲ. ಸಮಸ್ತ ವೀರರಿಂದ ಯುದ್ಧ ಮಾಡಲು ಕಾದಾಡಲು ವಿಶ್ರಾಂತಿ ಪಡೆದೆನು. ಅದಕ್ಕೆ ನಾನು ಹಂಚಿ ಕುಳಿತಿಲ್ಲ. ದುರ್ಯೋಧನ, ನೀನು ಉತ್ತಮನಲ್ಲಿ ಉತ್ತಮ. ಯುಧಿಷ್ಠರ, ನಾನು ಯಾವಾಗಲೂ ಉತ್ತಮನಲ್ಲೇ ಉತ್ತಮ. ನೀವು ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬಂದು ನನ್ನ ಜೊತೆ ಯುದ್ಧವನ್ನು ಮಾಡಿ. ಭೀಮ, ನೀನು ಮಾಡುತ್ತಿರುವುದು ವ್ಯರ್ಥ. ತೊಡೆ ತಟ್ಟಿ ಯುದ್ಧ ಮಾಡು. ಇಲ್ಲ, ದುರ್ಯೋಧನಿಗೆ ಸರಿ ಸಮಾನಾದವರು ಬೇರೆ ಯಾರೂ ಇಲ್ಲ. ಭೀಮನ ನೀನೇ ಸರಿ. ಯುದ್ಧ ಮಾಡು. ವಾಸುದೇವ, ಈ ಶಿವ ಮುಹೂರ್ತಕ್ಕಾಗಿ ನಾನು ಈ ನನ್ನ ಜೀವನವನ್ನೇ ಸಾಧಿಸಿದ್ದೇನೆ. ಹೇ ದುರ್ಯೋಧನ, ನಿಲ್ಲು. ವಾಸುದೇವ, ಭೀಮನನ್ನು ಕಾಪಾಡಿ. ಧರ್ಮನಂದನ, ಸ್ವಲ್ಪ ನಿಲ್ಲು. ಭೀಮಸೇನ, ಶತ್ರುಗಳಲ್ಲಿ ಓಡಾಡುವಾಗ ತೊಡೆ ತಟ್ಟಿ ಯುದ್ಧ ಮಾಡಬೇಕು. ಈಗ ನಮಗೆ ಬಂತು. ಯುದ್ಧ ಮಾಡು. ದುರ್ಯೋಧನ, ನಿಲ್ಲಿ ಯುದ್ಧಕ್ಕೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಂತರ ಯುದ್ಧಕ್ಕೆ ಬಾ. ನನಗೆ ವಿಶ್ರಾಂತಿ ಅಗತ್ಯವಿಲ್ಲ ದುರ್ಯೋಧನ. ನೀನು ಹಂಚಂದ್ರಾರ್ಥವಾದ ಕೀರ್ತಿಯನ್ನೇ ಪಡೆಯುವೆ. ವಂಚನೆ! ಭೀಮನು ಯುದ್ಧದ ನಿರ್ಬಂಧಗಳನ್ನು ಧಿಕ್ಕರಿಸಿದನು. ದುರ್ಯೋಧನ, ಯಾರು? ಕೃಷ್ಣ. ಕೃಷ್ಣ, ನೀನು ಯಾರ ಪರವಾಗಿಯೂ ಯುದ್ಧಕ್ಕೆ ನಿಲ್ಲುವೆಯೋ ಅವರಿಗೆ ಜಯ ಎನ್ನುವುದು ನನಗೆ ತಿಳಿದಿತ್ತು. ಒಂದೇ ಒಂದು ಕೀಟಕ್ಕೆ ಕೀಟದ ನಾಶಕ್ಕೋಸ್ಕರ ಇಷ್ಟೊಂದು ಯುದ್ಧವೇ? ಕೃಷ್ಣ, ನಿನ್ನ ಕನಸು ನನಸಾಯಿತು. ಅಮ್ಮ ಜನನಿ, ಅಯ್ಯೋ ಬಾಧೆ.
ಮಹೇಶ್ವರ. ಅಯ್ಯೋ ಅಮ್ಮ. ಧರ್ಮನಂದನ, ಈಗ ನಿನ್ನ ಯುದ್ಧವೇನೋ ಮುಗಿದು ವಿಜಯ ದೊರೆತಂತಾಗಿರುವುದು. ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡಿಕೊಳ್ಳು. ಆಗಬಹುದು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಇದಕ್ಕಾಗಿಯೇ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿ ಈಗ ನೀವು ಇಸಿರಿ. ಇದರಿಂದ ಧರ್ಮ ಸಂಸ್ಥಾಪನೆ ಪ್ರಾರಂಭವಾಗಿದೆ. ಇನ್ನು ಮುಂದೆ ನೀನು ಧರ್ಮದಿಂದ ರಾಜ್ಯವನ್ನು ಧರ್ಮದಿಂದ ಆಳು. ಇದೇ ಧರ್ಮರಾಜ್ಯ ಸಂಸ್ಥಾಪನೆ, ಇದೇ ಧರ್ಮರಾಜ್ಯ ಸಂಸ್ಥಾಪನೆ, ಇದೇ ಧರ್ಮರಾಜ್ಯ ಸಂಸ್ಥಾಪನೆ. ಅಲ್ಲಿ ಕರೆದು ಯದಾ ಯದಾ ಹಿ ಧರ್ಮಚ್ಚ ಗ್ಲಾನಿರ್ಭವತೆ ಭಾರತ ಅಭ್ಯತಾನಮಃ ಧರ್ಮಶ್ಚ ತಥಾತ್ಮಾನಾಂ ಸುಜನ್ಮಃ ಪರಿತ್ರಾಣಾಯ ಸಾಧೂನಾಂ ಸಮಾಜಾಯ ದುಷ್ಕೃತಂ ಧರ್ಮ ಸಮರ್ಥನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆ ಪರಮಾತ್ಮನಾಗಿರ್ತಕ್ಕಂಥ ಶಿವನು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿಂತಂದು ನಾನು ಈ ಒಂದು ಪರೋಕ್ಷವಾಗಿ ಎಲ್ಲರಿಗೂ ಕೂಡ ನಮ್ಮ ಸಂಗೀತ ನಿರ್ದೇಶಕರು ವೆಂಕಟೇಶ್ ಅಣ್ಣವರು, ಪ್ರಭಾಕರ್ ರೆಡ್ಡಿ ಅವರು, ದಶಪಾಲ್ ಅವರು, ಇವರು ಮಹಾನ್ ವಿದ್ವಾನ್ಗಳು ಇಬ್ಬರು. ಅವ್ರ ಜೊತೆಗೆ ನಮ್ಮ ಈಗ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಬರಬೇಕಾಗಿತ್ತು. ಕ್ಷಣ ಮಾತ್ರದಲ್ಲಿ ಅವರಿಗೆ ಮಿಸ್ ಆಗಿದೆ. ಭಗವಂತನ ಆಶೀರ್ವಾದವನ್ನು ಇದ್ರೆ ಮುಂದಿನ ವರ್ಷವನ್ನಾದರೂ ನಮ್ಮ ಪರಮಶಿವ ಅಮಾವಾಸ್ಯೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ದೊರಕಲಿ ಅಂತ ಹೇಳಿ ತಮ್ಮೆಲ್ಲರ ಆಶೀರ್ವಾದ ಅವರಿಗೆ ನೀಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಸವಿನಯ ಪ್ರಾರ್ಥನೆ ಕೇಳ್ಕೊಳ್ತಾ ಇದ್ದೇನೆ. ಅಭಿಮಾನಿಗಳೇ, ಬಂಧುಗಳೇ, ಬಹುಶಃ ನಾನು ಯಾರು ಅಂತ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಬಾಬೈದ ಕರ್ನಾಟಕ ರಾಜ್ಯದ ಪಬ್ಲಿಕ್ ಪ್ರಾಸಿಕ್ಯೂಟರ್, ಕೆಂಪೇಗೌಡ ಆಸ್ಪತ್ರೆ ಚೇರ್ಮನ್. ಖಂಡಿತವಾಗ್ಲೂ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ 100ಕ್ಕೆ 1000% ನಾನೇ ಕಮಿಟಿನಲ್ಲಿ ಇರ್ತೀನಿ. ಅವ್ರನ್ನ ಮೊದಲನೇ ಆಯ್ಕೆ ಮಾಡಿರ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮಾತಲ್ಲಿ ಉಳಿಸಿದ್ರೆ ಮುಂದಕ್ಕೆ ನಮ್ಗೆ ಓಟ್ ಹಾಕ್ಬೇಡಿ. ಅದೇ ರೀತಿಯಾಗಿ ತಮ್ಮೆಲ್ಲರಿಗೂ ಕೂಡ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ
ಪ್ರಾಣವು ನೀವನಿ ಪ್ರಾಣವೇ ನೀಡಲಿ ಪ್ರಾಣವೇ ದಾನವನಿ ಮೌನವಿದ ಕೆಡ ದಾನವಿದ